ಎಲ್ಲ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿದೆ ಅಂತ ಹೇಳಬೇಕು. ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು. ಸೊ ಇದಕ್ಕೆ ಒಂದು ಕುಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಗೊತ್ತು ನೀವು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ. ನಾನಂತೂ ಕುಕಿಂಗ್ ಮಾಡಲ್ಲ, ಬಟ್ ಹಾಡಂತೂ ಕೇಳ್ತೀನಿ. ನಮ್ಮ ಮನೇಲಿ ನಮಗೆ ಪ್ರತಿದಿನ ಊಟ ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ. ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು, ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗೆಂಗೋ ಐತೆ ರೀ, ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು. ವಿಜಯ್ ಪ್ರಕಾಶ್ ಸರ್ಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಈಗ ನಮ್ಮ ನಿರ್ಮಾಪಕರು ಅಡಿಗೆ ಬಗ್ಗೆ, ಸೌಟ್ ಬಗ್ಗೆ ಅಲ್ಲ, ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ಎಲ್ರು ಮಾಡಿದ್ರು. ಈಗ ನಮ್ಮ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಾ ಇಲ್ವಾ ಅಷ್ಟು ಕೇಳೋಣ. ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಂತೆ. ಒಂದು ಫುಡ್ ಐಟಮ್ ಹೇಳಿ ಅದ್ರ ರೆಸಿಪಿ ಹೇಳ್ತಾರೆ. ಸರ್ ಚಿತ್ರಾನ್ನ ನಾನ್ ವೆಜ್ ಹೇಳಿ. ಆಯ್ತು ಸರ್, ಹೇಳಿ ಸರ್. ಕಬಾಬ್ ಮಾಡೋದು ಹೆಂಗೆ? ಅದೇ ಈಜಿ ಅಲ್ಲ ಮೇಡಮ್, ಅದು ಹೆಂಗೆ ಸರ್ ಈಸಿ? ಯಾವ್ದಾದ್ರು ಬೇರೆ ಕೇಳಿ, ಹುಲಿ ಸಿಂಹ ಆತರ ಮಾಡೋದ್ ಕೇಳಿ. ಹುಲಿ ಸಿಂಹ ಎಲ್ಲ ಮಾಡ್ಬಾರ್ದು ಸರ್, ಆಮೇಲೆ ವೈರಲ್ ಆಗ್ಬಿಡುತ್ತೆ. ಆಯ್ತು ಸರ್, ಈಗ ಅದೆಲ್ಲ ಬೇಡ, ಆ ಚಿಕ್ಕದು ಇಟ್ಕೊಡಿ. ಚಿಕ್ಕ ಸೌಟ್ ಎಲ್ಲ ಹೋಯ್ತು. ಕೊಡಿ ಮೈಕು. ಫಸ್ಟ್ ನಮ್ ಸುರೇಶ್ ಸರೇ ಮಾಡ್ಬೇಕು. ಹಾಡ್ ನೋಡ್ಲಿಲ್ವಾ ಸರ್ ನೀವು? ಹಾ ಸರ್ ಹಾಡೇ ನೋಡಿಲ್ಲ ಇನ್ನು. ನೋಡಿರ್ತಾರೆ ಮೇಡಮ್, ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ. ಅಯ್ಯ ಇದು ಯಾಕೆ ಗೊತ್ತು, ಇದು ಸೇಫ್ ಆಗಿದೆ ಇದು. ಹೌದಾ? ನಮ್ ನಾಗರಾಜ್ ಸರ್ ನೋಡಿದ್ರು. ಹಾ ಸರ್, ಯು ಕ್ಯಾನ್ ಡೂ ಇಟ್. ಹಿಂಗೆ ಹಿಂಗೆ ಉಲ್ಟಾ ಉಲ್ಟಾ. ಹಾ ತಿರುಗಿಸಿರೋ ಚೆನ್ನಾಗಿ. ಧನು ಮಾಸ್ಟರ್ ಒಂದ್ಸಲ ತೋರಿಸಿ ಆ ದೊಡ್ಡ ಸೌಟ್. ಆವಾ ಶಾರದಾ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ರು ಸರ್ ಅವರು. ಹಾ ಬಂದಿದ್ರು. ಓ ಬಂತು ಬಂತು ಬಂತು. ನಾವೆಲ್ಲ ರೈಟ್ ಸೈಡ್ ತಿರ್ಗಕ್ಕೆ ಕಷ್ಟ, ನಮ್ಮ ಪ್ರೊಡ್ಯೂಸರ್ ಲೆಫ್ಟ್ ಸೈಡ್ ತಿರುಗಿಸ್ತವ್ರೆ. ಅದಕ್ಕೆ ಸರ್ ನೀವು ನಿರ್ಮಾಪಕರು. ಈಗ ಮಾತಾಡೋಣ. ಸಿನಿಮಾ 13ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರಾ. ಹಾಡ್ ಇವತ್ತಷ್ಟೇ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ. ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ.